ನಮಸ್ಕಾರ. ಇಂಗ್ಲೆಂಡ್ ವಿರುದ್ಧ ಗೆದ್ದು ಇತಿಹಾಸ ನಿರ್ಮಿಸಿದ ಭಾರತ. ಗಿಲ್ ಅಕ್ಷರ್ ಸುಂದರ್ ಬ್ಯಾಟಿಂಗ್ಗೆ ಇಂಗ್ಲೆಂಡ್ ಧ್ವಂಸ. ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಏಕದಿನ ಪಂದ್ಯ ಮುಕ್ತಾಯಗೊಂಡಿದ್ದು ಎಡ್ಜ್ಬಾಸ್ಟನ್ ಅಂಗಳದಲ್ಲಿ ಭಾರತ ಗೆದ್ದು ಚರಿತ್ರೆಯನ್ನು ನಿರ್ಮಿಸಿದೆ. ಇನ್ನು ಭಾರತ ಗೆದ್ದು ನಿರ್ಮಿಸಿರುವ ಚರಿತ್ರೆ ಏನು, ಬಟ್ ಇಂಗ್ಲೆಂಡ್ ವಿರುದ್ಧ ಭಾರತ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಅದರ ಫುಲ್ ಹೈಲೈಟ್ಸ್ ಸಿಗುತ್ತು ಎಂಬುದರ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ರೋಹಿತ್ ಮತ್ತು ಕೊಹ್ಲಿ ಈ ಇಬ್ಬರಲ್ಲಿ ಟೀಮ್ ಇಂಡಿಯಾದ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ತಪ್ಪದೆ ಬಂದು ಲೈಕ್ ಮಾಡಿ. ಸ್ನೇಹಿತರೆ, ಎಡ್ಜ್ಬಾಸ್ಟನ್ ಅಂಗಳದಲ್ಲಿ ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ 47.5 ಓವರ್ಗೆ 258ಕ್ಕೆ ಆಲ್ಔಟ್ ಆಯಿತು. ಇಂಗ್ಲೆಂಡ್ ತಂಡದ ಪರವಾಗಿ ಜಿಗರೂಟ್ ಅಜಯ್ 76 ರನ್ ಹೊಡೆದರೆ ಲಿಯಾಮ್ ಡಾವ್ಸನ್ 68 ರನ್ ಹೊಡೆದರು. ಅದೇ ರೀತಿ ಭಾರತದ ಪರವಾಗಿ ಅಕ್ಷರ್ ಪಟೇಲ್ 62ಕ್ಕೆ 4 ವಿಕೆಟ್ ಪಡೆದರೆ ಪ್ರಸಿದ್ಧ ಕೃಷ್ಣ 50ಕ್ಕೆ 2 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಇಂಗ್ಲೆಂಡ್ ತಂಡದ ಪರವಾಗಿ ಸಂಕಷ್ಟಕ್ಕೆ ಸಿಲುಕಿದಾಗ ಜಿಗರೂಟ್ ಮತ್ತು ಲಿಯಾಮ್ ಡಾವ್ಸನ್ ಅವರ ಜೋಡಿ 120 ರನ್ಗಳ ಒಂದು ಭರ್ಜರಿ ಪಾರ್ಟ್ನರ್ಶಿಪ್ಪನ್ನು ಕೂಡ ಇಲ್ಲಿ ಆಡಿತು. ಬಟ್ ಇವರ ಸಹಾಯದಿಂದ ಇಂಗ್ಲೆಂಡ್ ತಂಡ ನಿಗದಿತ 47.5 ಓವರ್ಗೆ 258 ರನ್ಗಳನ್ನು ಕಲೆ ಹಾಕಿತ್ತು. 259 ರನ್ ಗುರಿ ಪಡೆದಂತಹ ಭಾರತ ತಂಡ ನಾಯಕ ಶುಭ್ಮನ್ ಗಿಲ್ ಅವರು 80 ರನ್ನನ್ನು ಹೊಡೆದು ರಿಟೈರ್ಡ್ ಹಟ್. ಆದರೆ ಅಕ್ಷರ್ ಪಟೇಲ್ 57, ಸುಂದರ್ ಕೂಡ 50+ ರನ್ ಹೊಡೆದು ಟೀಮ್ ಇಂಡಿಯಾಗೆ ಗೆಲುವಿನ ದಡ ಸೇರಿಸಿದರು. ಇನ್ನು ಟೀಮ್ ಇಂಡಿಯಾ ನಿಗದಿತ 45.2 ಓವರ್ಗೆ ಕೇವಲ 4 ವಿಕೆಟ್ ಕಳೆದುಕೊಂಡು 262 ರನ್ ಹೊಡೆದು ಇಂಗ್ಲೆಂಡ್ ತಂಡವನ್ನು ಎಡ್ಜ್ಬಾಸ್ಟನ್ ಗ್ರೌಂಡ್ನಲ್ಲಿ ಸೋಲಿಸಿತು. ಕಳೆದ ಬಾರಿ 2014ರಲ್ಲಿ ಇಂಗ್ಲೆಂಡ್ ತಂಡ ಎಡ್ಜ್ಬಾಸ್ಟನ್ ಗ್ರೌಂಡ್ನಲ್ಲಿ ಸೋಲುಕೊಂಡಿತ್ತು. ಇದಾದ ಬಳಿಕ ಅಂದರೆ 12 ವರ್ಷಗಳ ಬಳಿಕ ಇಂಗ್ಲೆಂಡ್ ತಂಡವನ್ನು ಎಡ್ಜ್ಬಾಸ್ಟನ್ ಗ್ರೌಂಡ್ನಲ್ಲಿ ಸೋಲಿಸಿದ ಕೀರ್ತಿ ಪತಾಕೆ ಟೀಮ್ ಇಂಡಿಯಾಗೆ ಸಲ್ಲಿಸಿದೆ. ಬಟ್ ಈ ಒಂದು ಮೈದಾನದಲ್ಲಿ ಭಾರತ ಗೆದ್ದು ಇತಿಹಾಸವನ್ನು ನಿರ್ಮಿಸಿದೆ. T20ಯಲ್ಲಿ ಆದ ಸೋಲನ್ನು ಈಗ ಈ ಒಂದು ಏಕದಿನ ಪಂದ್ಯದಲ್ಲಿ ಅದು ಹ್ಯಾರಿ ಬ್ರೂಕ್ ಅವರು ಕೂಡ ಇಲ್ಲಿ ಇಂಗ್ಲೆಂಡ್ ತಂಡಕ್ಕೆ ನಾಯಕರಿದ್ದಾಗ ತಿರುಗಿಸಿಕೊಂಡದ್ದು ಒಂಥರ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಖುಷಿ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ.